ಚಾಮುಂಡಿ ಬೆಟ್ಟದಲ್ಲಿರುವ ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇಗುಲದ ಭದ್ರತೆಗೆ 160 ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಇದೆ. ದೇವಸ್ಥಾನ ಆವರಣ ಸೇರಿದಂತೆ ಹುಂಡಿ ಇರುವ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದೇವಸ್ಥಾನದಿಂದ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ ನೋಡಿ. ಅಯೋಧ್ಯೆಯಲ್ಲಿ ಹುಂಡಿ ಹೇಳಿಕೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಕಂಡುಬಂದ ನಂತರದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಹುಂಡಿ ಮುಜರಾಯಿಲಿರುವಂತಹ ಹುಂಡಿ ಬರುವಂತಹ ಆ ಜಾಗದ ಸುತ್ತಲೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳೆಲ್ಲ ಹೆಚ್ಚು ಹಾಕೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ನಾನೀಗ ಸದ್ಯ ಮೈಸೂರಿನ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಆ ಚಾಮುಂಡಿ ಬೆಟ್ಟಕ್ಕೆ ಪ್ರತಿದಿನ ಕೂಡ ಸಾವಿರಾರು ಜನ ಕೂಡ ಬರ್ತಾರೆ. ಸೊ ಹೀಗಾಗಿ ಈಗ ಬಂದಂತಹ ಭಕ್ತರು ಹುಂಡಿಗೆ ಕಾಣಿಕೆಯನ್ನು ಹಾಕುವಂಥದ್ದು, ಪ್ರತಿ ಬಾರಿ ತಮ್ಮ ಹರಕೆ ಈಡೇರಿದ ಸಂದರ್ಭದಲ್ಲೂ ಕೂಡ ಜೊತೆಗೆ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಈಗಾಗಲೇ ಪ್ರಾರ್ಥನೆ ಸಲ್ಲಿಸಿದಂತಹ ಈಗಾಗಲೇ ಏನು ಭಕ್ತರೇನಿದ್ದಾರೆ ಪ್ರತಿಯೊಬ್ಬರು ಕೂಡ ದೇವಸ್ಥಾನದ ದೇವರ ದರ್ಶನ ಪಡೆದ ನಂತರದಲ್ಲಿ ಮುಂಭಾಗದಲ್ಲಿರುವಂತಹ ಹುಂಡಿಯಲ್ಲಿದೆ. ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲೂ ಕೂಡ ದೇವರ ಮುಂಭಾಗದಲ್ಲಿ 2 ಹುಂಡಿಗಳನ್ನು ಇಡಲಾಗಿದೆ. ಬಹಳ ಪ್ರಮುಖವಾಗಿ ಒಂದು ಜನರಲ್ ಎಂಟ್ರಿಯಿಂದ ಬರುವಂತಹ ಜನರಿದ್ದಾರೆ, ಅವರು ಈ ಭಾಗದಲ್ಲಿ ಬಂದು ಹಣ ಮಂಗಳಾರತಿ ತಟ್ಟೆ ಇರ್ಬೋದು, ಜೊತೆಗೆ ಹುಂಡಿಗೂ ಕೂಡ ಹಣವನ್ನು ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಹೀಗಾಗಿ ಈ ಒಂದು ಭಾಗದಲ್ಲೂ ಕೂಡ ಎದುರುಗಡೆ ಕಾಣ್ತಾ ಇರ್ಬೋದು. ಈಗಾಗಲೇ ಒಂದು ಸಿಸಿಟಿವಿ ಕೂಡ ಈ ಒಂದು ಸ್ಥಳದಲ್ಲೇ ಖುದ್ದು ಇಡಲಾಗಿದೆ. ಸುತ್ತಲೂ ಕೂಡ ಈ ಆವರಣದ ಸುತ್ತಲೂ ಕೂಡ ಸುಮಾರು 5ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಹಾಕಲಾಗಿದೆ. ಇದನ್ನ ಮಾನಿಟರ್ ಮಾಡೋದಕ್ಕೆ ಒಂದು ರೂಮ್ ಕೂಡ ಮಾಡಲಾಗಿದೆ. ಆ ಒಂದು ರೂಮ್ ನಲ್ಲಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಇಲ್ಲಿ ಮತ್ತೊಂದು ಭಾಗದಲ್ಲೂ ಕೂಡ ಎದುರುಗಡೆ ಇರುವಂತಹ ಸಿಸಿಟಿವಿಯಲ್ಲಿದೆ. ಆ ಒಂದು ಸಿಸಿಟಿವಿಯಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇರುವಂತದ್ದು. ಅಂದ್ರೆ ಜನರು ಬಂದು ಹೋಗುವಂತಹ ಸ್ಥಳ ಎಲ್ಲಿದೆ, ಸುತ್ತಲೂ ಕೂಡ ಈಗಾಗಲೇ ಚಾಮುಂಡಿ ಬೆಟ್ಟದ ಕೂಡ ಬರುವಂತಹ ಸ್ಥಳ ಇರಬಹುದು, ಜೊತೆಗೆ ದೇವಸ್ಥಾನದ ಪ್ರವೇಶ ಮಾಡುವಂತಹ ಸ್ಥಳ ಏನಿದೆ ಆ ಸ್ಥಳದಿಂದ ಇಲ್ಲಿವರೆಗೂ ಕೂಡ ಸುಮಾರು 5ಕ್ಕೂ ಹೆಚ್ಚು ಹುಂಡಿಗಳಲ್ಲಿ ಇಡಲಾಗಿದೆ. ಆ ಎಲ್ಲಾ ಪ್ರದೇಶದಲ್ಲೂ ಕೂಡ ಸಿಸಿಟಿವಿ ಕಣ್ಗಾವಲೆಲ್ಲ ಹಾಕಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿರುವಂತಹ ಹುಂಡಿಯನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಹಣವನ್ನು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಅಷ್ಟರ ಮಟ್ಟಿಗೆ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಅಂದ್ರೆ ಸುಮಾರು 2 ತಿಂಗಳು 3 ತಿಂಗಳಿಗೊಮ್ಮೆ ಹುಂಡಿಯಲ್ಲಿ ಮಾಡಲಾಗುತ್ತೆ. ದೇವಸ್ಥಾನದ ಏನೊಂದು ಊಟದ ಹಾಲ್ ಏನಿದೆ ಆ ಒಂದು ಹಾಲ್ನ ಮೇಲ್ಭಾಗದಲ್ಲಿ ಹುಂಡಿಯನ್ನ ಹೇಳಿಕೆ ಮಾಡುವಂಥದ್ದು. ಆ ಒಂದು ಸ್ಥಳದಲ್ಲೂ ಕೂಡ ಸುತ್ತಲೂ ಕೂಡ ಸಿಸಿಟಿವಿಯನ್ನು ಹಾಕುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಸಿಸಿಟಿವಿ ಕಣ್ಗಾವಲಲ್ಲಿ ಪ್ರತಿಯೊಂದು ಇರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಪ್ರಾಧಿಕಾರದ ಒಳಭಾಗದಲ್ಲಿರುವಂತಹ ದೊಡ್ಡ ಸಿಸಿಟಿವಿ ಪರದೆ ಏನಿದೆ ಅಲ್ಲಿ ಪ್ರತಿಯೊಂದಲ್ಲೂ ಕೂಡ ಮಾನಿಟರ್ ಮಾಡೋದಕ್ಕೂ ಕೂಡ ಒಬ್ಬರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಸೊ ಈ ಮೂಲಕವಾಗಿ ಚಾಮುಂಡಿ ಬೆಟ್ಟದಲ್ಲಿ ದೊಡ್ಡ ಮಟ್ಟದ ಭದ್ರತೆ ಇರುವಂಥದ್ದು ಬಹಳ ದೊಡ್ಡ ಈ ಒಂದು ಮೂಲಕವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಿಟಿ ಜೊತೆಗೆ ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹುಬ್ಬಳ್ಳಿಯಿಂದ ಉಮೇಶ್ ಅಂತ ಕರೆ ಮಾಡಿದ್ದಾರೆ. ಉಮೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ಸರ್, ಇದು ಮಾತಾಡಿ ಉಮೇಶ್ ಅವರು, ಕೇಳಿಸ್ತಾ ಇದೆ. ಸರ್, ಇದು ದೇಶದಲ್ಲಿ ಶ್ರೀರಾಮ ಮಂದಿರಕ್ಕೆ ಬಂದಿರುವಂತ ಸಮಸ್ಯೆ ಅಥವಾ ಅದು ಅಲ್ಲಿ ಹಣ ಕಳವಾಗಿರೋದನ್ನ ತಗೊಂಡು ತಾವು ಒಂದು ಚಾನೆಲ್ ನಲ್ಲಿ ಒಂದು ಉತ್ತಮ ಒಂದು ವಿಚಾರವನ್ನ ಜನರಿಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕೆ ಸರ್ಕಾರ ಇರ್ಬೋದು, ದೇವಸ್ಥಾನದ ಆಡಳಿತ ಮಂಡಳಿ ಇರ್ಬೋದು, ಎಚ್ಚೆತ್ತುಕೊಳ್ಳೋದಕ್ಕೆ ಒಂದು ಸಲಹೆ ಸೂಚನೆ ಅಂತ ತಮ್ಮ ಚಾನೆಲ್ನಿಂದ ಅಥವಾ ನಮ್ಮಿಂದ ಅಂತ ಆದ್ರೂ ಆಗ್ಬೋದು. ಅದಕ್ಕಾಗಿ ದೇವಸ್ಥಾನ, ಯಾವುದೇ ದೇವಸ್ಥಾನ ಭಕ್ತರೇ ಇರ್ಬೋದು, ಅದು ದೇವರಿಗೆ ಸಲ್ಲಿಕೆ ಮಾಡಿದ ಮೇಲೆ ಅದು ದೇವರಿಗೆ ಹೋಗುತ್ತೆ ಅನ್ನೋದು ಯಾರಿಗೂ ಅದು ಅಷ್ಟೊಂದು ಇದೇ ವಿಚಾರಕ್ಕಾಗಿ ಸರ್ಕಾರ ಈಗ ಇಷ್ಟೆಲ್ಲ ಕ್ರಮ ತಗೋತಾ ಇದೆ. ಉಮೇಶ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಇನ್ನು ಪದ್ಮಾವತಿ ಅನ್ನೋರು ಮೈಸೂರಿಂದ ಕರೆ ಮಾಡಿದ್ದಾರೆ. ಪದ್ಮಾವತಿ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ತಾವೇನ್ ಹೇಳ್ತೀರಿ, ದೇವಸ್ಥಾನದ ಹುಂಡಿ ಹಣ ಸುಭದ್ರವಾಗಿದೆ ಅಂತ ಹೇಳಿ ತಮ್ಗನ್ಸುತ್ತಾ? ಸರ್ ಖಂಡಿತ ಇಲ್ಲ ಸರ್. ಒಂದು 90% ಸೇಫ್ ಇಲ್ಲ, 10% ಇರ್ಬೋದು. ಸಿಸಿ ಕ್ಯಾಮೆರಾ ಎಲ್ಲ ಕಡೆ ಅಳವಡಿಸಿರ್ತಾರೆ ಸರ್. ನಾವು ಮೈಸೂರು ಚಾಮುಂಡಿ ಬೆಟ್ಟದ ಒಂದು ನೋಡಿದೀನಿ. ಕೆಲವೊಂದು ಎಲ್ಲಾ ದೇವಸ್ಥಾನದಲ್ಲೂ ಸರ್ ಮುಜರಾಯಿ ಇಲಾಖೆ ಅಂಡರ್ ಅಲ್ಲಿ ಬರ್ತಕ್ಕಂಥ ದೇವಸ್ಥಾನಕ್ಕೆ ಸಿಸಿಟಿವಿ ಒಂದೇ ಕಣ್ಗಾವಲಲ್ಲ, ಖುದ್ದು DC ಅವರು ಅಥವಾ AC ಅವರು ಅವ್ರ ಅಂಡರ್ ಅಲ್ಲಿ ಎಣಿಕೆ ನಡೀಲೇಬೇಕು ಸರ್. ಯಾಕೆಂದ್ರೆ ಇದನ್ನ ಬರ್ತಾನೆ ಇದೆ, ಎಲ್ಲಾ ದೇವಸ್ಥಾನದಲ್ಲೂ ಬರ್ತಾ ಇದೆ. ಕದಿಯವರು ಹೆಂಗಿದ್ರು ಕದೀತಾರೆ. ಯಾವ ತರ ಅಂದ್ರೆ ಈ ಸಿಸಿಟಿವಿ ಹಾಕಿರ್ತೀರಾ, ಅದನ್ನ ಆಫ್ ಮಾಡ್ಬಿಟ್ಟು ಮಾಡ್ಬೋದಲ್ಲ.
ಹೌದು 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 ಅಲ್ವಾ? CCTVಗೆ ಅಂತ ಧೈರ್ಯವಾಗಿ ಎಲ್ಲೋ ಅಧಿಕಾರಿಗಳು ಇದೆ ಬಿಡು ಅನ್ಕೊಂಡು ಸುಮ್ಮನೆ ಇರಬಾರ್ದು. ಕರೆಕ್ಟ್. ಬಟ್ ಪ್ರತಿಯೊಂದು ದೇವಸ್ಥಾನ ಇದೆ CCTV ಆಫ್ ಮಾಡಿ ಕಳ್ಳರು ಕೂಡ ಬರ್ತಾರಲ್ಲ, ಅದು ಎಲ್ಲ CCTVಗಳು ಆಫ್ ಮಾಡಿ ಕಳ್ತನ ಮಾಡ್ತಿದಾರಲ್ಲ ಹೌದು ಹೌದು ಬ್ಯಾಂಕ್ ಅಲ್ಲಿ, ಅಲ್ವಾ? ಕಳ್ಳರು ಕದಿಯರು ಹೆಂಗಿದ್ರು ಕಡಿತಾರೆ ಸರ್. ಕಟ್ಟುನಿಟ್ಟಿನ ಕ್ರಮ ಬೇಕು ಅಂತೀರಿ? ಹೌದು ಹೌದು ಸರ್. ಖುದ್ದು ಎಲ್ಲ ಒಂದು ಮುಖಂಡರು ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು ಎಲ್ರೂ ಇರ್ಬೇಕು ಸರ್. ನೇರವಾಗಿ ಕೂತ್ಕೊಂಡು ಎಣಿಸ್ಬೇಕು. ಅವರಿಗೆ ಫಸ್ಟ್ ಆಫ್ ಆಲ್ ಜೇಬು ಇರಬಾರ್ದು, ಮೊಬೈಲ್ ಅಲೋ ಇರಬಾರ್ದು, ಅದು ಕದಿತಕ್ಕಂತ ಕೈ ಶುದ್ಧವಾಗಿರ್ಬೇಕು ಸರ್. ಅದನ್ನ ನಾನು ಹೇಳೋದು. ದೇವ್ರಿಗೇನೆ ಮೋಸ ಮಾಡ್ತಾರಂದ್ರೆ ಇವ್ರು ಖಂಡಿತ ಉದ್ಧಾರ ಆಗಲ್ಲ. ನಮ್ಮ ಜನರನ್ನ ನಂಬ್ತಾ ಇದ್ದಾರೆ ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಆಯ್ತಮ್ಮ, ಥ್ಯಾಂಕ್ ಯು. ದೇವಸ್ಥಾನದ ಹುಂಡಿ ಹಣ ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡ್ತಿದ್ದೀವಿ. ಸರ್ಕಾರ ನಿಯಮಾವಳಿಗಳನ್ನ ತಂದಿದೆ. ಧಾರ್ಮಿಕ ದತ್ತಿ ಇಲಾಖೆಯ ಅಧೀನದಲ್ಲಿ ಸುಮಾರು 34,000ಕ್ಕೂ ಹೆಚ್ಚು ದೇವಸ್ಥಾನಗಳು ಬರ್ತವೆ. ಕೋಟ್ಯಾಂತರ ರೂಪಾಯಿ ಆದಾಯ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಒಂದು ದೇವಸ್ಥಾನಕ್ಕೆ 168 ಕೋಟಿ ವಾರ್ಷಿಕವಾಗಿ ಆದಾಯ ಬರುತ್ತೆ ಅಂತ ಹೇಳಿದ್ರೆ 34,000 ದೇವಸ್ಥಾನಗಳಿಗೆ ಎಷ್ಟು ಆದಾಯ ಬರಬಹುದು ಸರ್ಕಾರದ ಬೊಕ್ಕಸಕ್ಕೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ.